ಚೆನ್ನೈಯಿಂದ ಬಂದಿದ್ದೀರಿ ಈ ಫಿಲ್ಮ್ ನೋಡೋಕ್ಕೆ. ದಯಾಳನ್ ಸರ್ ಆ್ಯಸ್ ಯೂಶುವಲ್ ಎಕ್ಸ್ಟ್ರಾರ್ಡಿನರಿ ಫಿಲ್ಮ್, ತುಂಬ ಡೆಪ್ತ್ ಇದೆ. ಇಟ್ ಇಸ್ ಲೈಕ್ ಅ ಹಾರ್ಟ್ ಫಿಲ್ಮ್ ಆ್ಯಂಡ್ ಹಾರ್ಟ್ ಟಚಿಂಗ್ ಫಿಲ್ಮ್ ಆ್ಯಂಡ್ ಸ್ಟ್ರಾಂಗ್ ಸ್ಟೋರಿ. ಮ್ಯೂಸಿಕ್ಕು ಸರಿ, ಬ್ರಿಗಿಡಾ ಸರಿ, ನಮ್ಮ ಹೀರೋ, ಇಟ್ಸ್ ಅ ವೆರಿ ಗುಡ್ ಫಿಲ್ಮ್ ಆ್ಯಂಡ್ ಎಲ್ಲ ನೋಡಬೇಕು. ಸ್ಟ್ರಾಂಗ್, ಹೆವಿ, ಹಾರ್ಟ್ ಫಿಲ್ಮ್, ಹ್ಯೂಮನ್, ಇಮೋಷ್ನಲ್, ಲಾಟ್ಸ್ ಟು ಟಾಕ್ ಅಬೌಟ್ ದಿಸ್ ಫಿಲ್ಮ್. ಒಳ್ಳೆಯದಾಗಲಿ, ಎಲ್ಲ ದಯವಿಟ್ಟು ನೋಡಿ. ಆಲ್ ದಿ ಬೆಸ್ಟ್ ಟು ದಯಾಳನ್ ಸರ್. ಅಗೇನ್ ಒನ್ ಮೋರ್ ಅವಾರ್ಡ್ ಫಾರ್ ಯು. ಗಾಡ್ ಬ್ಲೆಸ್ ಯು. ಹಾಯ್, ನನ್ನ ಹೆಸರು ಐಶ್ವರ್ಯ. ಸೊ ಈ ಮೂವಿಯಿಂದ ಏನು ಸಿಗುತ್ತೆ ಅಂದರೆ ಒಂದು ಮೆಸೇಜು, ಲಾನ ಯಾವತ್ತು ಜಡ್ಜ್ ಮಾಡಬಾರ್ದು ನಾವು ಅಂತ. ಆ್ಯಂಡ್ ಯಾವುದೇ ಕ್ರೈಮ್ ಮಾಡಬೇಕು ಅಂತಂದರೆ ಅದನ್ನು ಅಷ್ಟು ಈಸಿಯಾಗಿ ತೊಗೊಳ್ಬಾರ್ದು. ಆ್ಯಂಡ್ ಬಿಫೋರ್ ದ್ಯಾಟ್ ನಾವು ಯೋಚನೆ ಮಾಡಬೇಕು, ನಾವು ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅಂತ. ದ ಮೇನ್ ಕ್ಯಾರೆಕ್ಟರ್ ವಾಸ್ ಎಜುಕೇಟೆಡ್ ಆ್ಯಂಡ್ ಹಿ ಶುಡ್ ಹ್ಯಾವ್ ಚೂಸನ್ ಬೆಟರ್ ಪ್ರೊಫೆಷನ್ ಚೂಸ್ ಮಾಡಬೇಕಿತ್ತು ಥೀಫ್ ಆಗೋಕ್ಕಿಂತ ಮುಂಚೆ. ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗ್ ವಾಸ್ ಸೋ ಗುಡ್ ಆ್ಯಂಡ್ ಮೇಕಿಂಗ್ ಸೌಂಡ್ ಎಫೆಕ್ಟ್ಸ್ ಎವ್ರಿಥಿಂಗ್ ಐ ಲವ್ಡ್ ಇಟ್. ತುಂಬ ಒಳ್ಳೆಯದಿದೆ. ಐ ವಿಶ್ ಯು ಮೋರ್ ಲಕ್ ಟು ದಯಾಲ್ ಸರ್. ಆ್ಯಂಡ್ ಯಾ, ದಟ್ಸ್ ಆಲ್. ಥ್ಯಾಂಕ್ ಯು. ಈ ಸಿನಿಮಾನ ನೋಡಬೇಕು. ನಮ್ಮ ಕಾನೂನು ಯಾವ ಥರ ಇದೆ, ಎಷ್ಟು ಬದಲಾಗಿದೆ, ಗೌರ್ಮೆಂಟ್ ಆಗಲಿ ಇಯರ್ ಬೈ ಇಯರ್ ಏನು ಚೇಂಜಸ್ ಆಗಿದೆ, ಡೆತ್ ಪೆನಾಲ್ಟಿ ಮೇಲೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಏಜ್ ಅವರು ಬಂದುಬಿಟ್ಟು ಸಿನಿಮಾ ನೋಡ್ಬೋದು. ತುಂಬ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸರ್. ಆ್ಯಂಡ್ ವಿಶಿಂಗ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಪ್ಲೀಸ್ ಎಲ್ಲ ಏಜ್ ಗ್ರೂಪ್ ಅವರು ಬಂದು ನೋಡಿ. ನಮ್ಮ ಕಾನೂನು ಬಗ್ಗೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಗ್ಗೆ ತುಂಬಾ ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವಿಶಿಂಗ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಯಾಕಂದರೆ ನಾವು ಬುಕ್ಸಿಂದನೂ ಓದಿ ತುಂಬ ಅರ್ಥ ಮಾಡ್ಕೊಂಡು ಈ ಥರ ಸಿನಿಮಾಯಿಂದ ತೋರಿಸಿದಾಗ ನಮಗೆ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿ ಆಗುತ್ತೆ. ನನ್ನ ಪ್ರಕಾರ ಬೇಸಿಕ್ ರೂಲ್ ಪ್ರತಿಯೊಂದು ಸಿಟಿಸನಿಗೂ ಗೊತ್ತಿರಬೇಕು. ಸೊ ನಾವು ಅದನ್ನು ಕ್ವೆಶನ್ ಮಾಡಿ ನಮಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಸೊ ಆ ಕಾಂಟೆಂಟ್ ಇಟ್ಕೊಂಡು ಪ್ರತಿಯೊಂದು ಏಜ್ ಗ್ರೂಪ್ ಜನ್ರೇಷನಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾನ ಪೋರ್ಟ್ರೇ ಮಾಡಿ ಇದರಲ್ಲಿ ಎಲ್ಲೂ ಒಂದು ಸೆಕೆಂಡ್ ಗೆಸ್ ಮಾಡೋಕ್ಕಾಗಲ್ಲ, ಓಕೆ ಇದು ನೆಕ್ಸ್ಟ್ ಆಗುತ್ತೆ ಅಂತ. ಮತ್ತು ಅಟ್ ದಿ ಎಂಡ್ ಆಫ್ ದ ಡೇ ಅನಿಸುತ್ತೆ, ಓಕೆ ಈ ಥರ ಆಗಬಾರ್ದಿತ್ತು ಅಂತ. ನಮಗೆ ಕಾನೂನು ಗೊತ್ತಿರಬೇಕು ಅಂತ ಒಂದು ಐಡಿಯಾ ಬರುವಂಥ ಕಾನ್ಸೆಪ್ಟ್. ಸೊ ತುಂಬಾ ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ದಯಾಲ್ ಪದ್ಮನಾಭನ್ ಸರ್ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಕಪ್ಪಟ್ಟಿ ಸಿನಿಮಾದಲ್ಲಿ. ಸೊ ಅವರ ಇಂಟ್ರೆಸ್ಟ್ ಬಗ್ಗೆ ನನಗೆ ಒಂದು ಐಡಿಯಾ ಇತ್ತು, ಅವ್ರು ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ. ಸೊ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ, ದಿಸ್ ಈಸ್ ಅ ಪೊಲಿಟಿಕಲ್ ಕ್ರೈಮ್ ಸಬ್ಜೆಕ್ಟ್. ಇದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸ್ಪೆಷಲಿ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಆಗಿ ಕೆಲವೊಂದು ರಿವೀಲ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ. ಸೊ ಬೇಸಿಕ್ಲಿ ಏನು ಕಂಟೆಂಟ್ ಯೂಸ್ ಮಾಡಿದ್ದಾರೆ ಅಂದರೆ, ಒಂದು ಡಿಬೇಟ್ ಥರ ಅಡ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಯಾವುದು ವಿಷಯ ಅಂದರೆ, ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ ಅಂದರೆ ಡೆತ್ ಪೆನಾಲ್ಟಿ ಏನೊಂದಿದೆ, ಅದ್ರ ಬಗ್ಗೆ ಒಂದು ಡಿಬೇಟೇಬಲ್ ಥರ ಇವರು ಸೀನ್ಸ್ನ ತೊಗೊಂಡೋಗಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಪ್ಲಾಟ್ ಟ್ವಿಸ್ಟ್ಗಳು ಬರುತ್ತೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಓವರ್ ಆಲ್ ಇಟ್ಸ್ ಅ ವಂಡರ್ಫುಲ್ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಲಾ ನಾಲೆಡ್ಜಾ ಯಾರು ನನಗೆ ಅಂದರೆ ಯಾವ ಥರ ಅರ್ಥ ಆಗಿಲ್ಲ ಹಾಂ. ಸೊ ಬೇಸಿಕ್ಲಿ ನಾನು ಅದೇ ಹೇಳ್ದಂಗಲ್ಲ, ಇದು ಒಂದು ಯಾವ್ದು ಇದರಲ್ಲಿ ಟಚ್ ಬೇಸಸ್ ಮಾಡಿದ್ದಾರೆ ಅಂದರೆ, ಕ್ಯಾಪಿಟಲ್ ಪನಿಷ್ಮೆಂಟ್ ವಿಷಯವಾಗಿಯೇ ಜಾಸ್ತಿ ಡೆಪ್ತಾಗಿ ಹೋಗಿರೋದು ಇವರು. ಸೊ ಆ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ ಅದು ಸರಿನಾ ತಪ್ಪು ಅನ್ನೋ ಒಂದು ವಾದ ವಿವಾದ ಏನಿದೆಯಲ್ಲ, ಅದರ ವಿಷಯವಾಗಿ ಇವರು ಕಂಟೆಂಟ್ನ ನೀನು ಮಾಡಿದ್ದಾರೆ. ಸೊ ಬೇಸಿಕ್ಲಿ ಏನಂದರೆ, ಈಗ ಕೆಲವು ಸಂದರ್ಭದಲ್ಲಿ ಇವಾಗ ನಾವು ಲಾಸ್ಟಲ್ಲಿ ರೆವಲ್ಯೂಷನ್ ಆಗುತ್ತೆ ಈ ಸಿನಿಮಾ ಕಥೆಯಲ್ಲಿ. ಏನಂದರೆ, ಅವನಿಗೆ ನಿಜವಾಗ್ಲೂ ಆ ಮರಣದಂಡ ಕೊಟ್ಟಿರೋದು ಅದು ನಿಜವಾಗ್ಲೂ ಒಂದು ಜಸ್ಟಿಸಾ ಅನ್ನೋವಂಥ ಒಂದು ಆ ಕಥೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದೇ ರೀತಿ ಕೋರ್ಟಲ್ಲಿ ನಿಜವಾಗ್ಲೂ ಅಷ್ಟು ಡೆಪ್ತ್ಗೆ ಹೋಗಿ ಕೆಲವೊಂದು ವಿಷಯಗಳನ್ನ ಅವರು ಚೆಕ್ ಮಾಡ್ತಾರಾ ಬಿಫೋರ್. ಈಗ ಜಸ್ಟ್ ಬಿಕಾಸ್ ನಿಮಗೊಂದು ಲಾ ಆ್ಯಂಡ್ ಆರ್ಡರಲ್ಲಿ ಈ ಒಂದು ನಿಮಗೊಂದು ಏನಿದೆ ಆಪ್ಷನ್ ಇದೆ, ದಟ್ ಯು ಕ್ಯಾನ್ ಗಿವ್ ಎನಿಬಡಿ ಮರಣದಂಡನೆ ಅನ್ನೋ ವಿಷಯವಾಗಿ. ಬಟ್ ಅದರ ಬಗ್ಗೆ ಎಷ್ಟು ಡೆಪ್ತಾಗಿ ನೀವು ರಿಸರ್ಚ್ ಮಾಡಿ ಅವ್ರು ನಿಜವಾಗ್ಲೂ ಅವರ ಮನಸ್ಥಿತಿ ಹೇಗಿತ್ತು, ಏನಕ್ಕೆ ಕೊಲೆ ಮಾಡಿದ್ರು ಅನ್ನೋ ವಿಷಯವಾಗಿ ಯಾವತ್ತಾದರೂ ಕೆಲವೊಂದು ಸಲ ಸುಮಾರು ವಿಷಯಗಳು ಹಂಗೆ ಆಗಿದೆ. ಈಗ ನೀವು ಹಳೆ ಡೆತ್ ಪೆನಾಲ್ಟಿ ಎಲ್ಲ ನೋಡಿದಾಗ ತುಂಬ ಡೆಪ್ತಲ್ಲಿ ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡಿರಲ್ಲ, ಡೈರೆಕ್ಟಾಗಿ ಡೆತ್ ಪೆನಾಲ್ಟಿ ತೊಗೊಂಡಿದ್ದಾರೆ. ಸೊ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಆಗಿತ್ತು ಆ ಟೈಮಲ್ಲಿ. ಸೊ ಅದ್ರ ಸಲುವಾಗಿ ಇಟ್ ಇಸ್ ಅ ವೆರಿ ಡಿಬೇಟಬಲ್ ಟಾಪಿಕ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್.
ಅಂದರೆ ಯಾವುದೇ ಒಂದು ವಿಷಯ ತೊಗೊಂಡಾಗ ರೈಟ್ ಟು ರಾಂಗ್ ಅನ್ನೋದು ಇದ್ದೇ ಇರುತ್ತೆ. ಈಗ ಒಂದು ಒಂದು ಅಮೆಂಡ್ಮೆಂಟ್ ಮಾಡಿದಾಗ ಯಾರೋ ಕೆಲವೊಂದು ವಿಚಾರಗಳನ್ನ ತೊಗೊಂಡು ಒಂದು ಅಮೆಂಡ್ಮೆಂಟ್ ಮಾಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ರೈಟ್ ಆರ್ ರಾಂಗ್ ಅಂತ ಹೇಗೆ ಡಿಸೈಡ್ ಮಾಡೋಕ್ಕಾಗುತ್ತೆ? ಯಾವುದೇ ಒಂದು ವಿಷಯ ತೊಗೊಂಡ್ರು ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಅಷ್ಟೇ ಅಲ್ವಾ? ಸೊ ಅದ್ರ ವಿಷಯವಾಗಿ ಸರ್ ತುಂಬ ಚೆನ್ನಾಗಿ ಡೆಪ್ತಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಈಸ್ ಅಡ್ರೆಸ್ ಇಸ್ ರಿಯಲಿ ವೆಲ್. ಥ್ಯಾಂಕ್ ಯು.